ನಮ್ಮ ತಾರಾ ಜೋಡಿ ಬ್ಯೂಟಿಫುಲ್ ಆಗಿರೋ ಒಂದು ಹೊಸ ರೆಸಿಪಿನ ಮಾಡ್ತಾರೆ. ಏನ್ ರೆಸಿಪಿ ಮಾಡ್ತಿದ್ದೀರಿ? ಎರಡೂ ಖಾರ ಆಗೋಯ್ತಲ್ಲ, ಹೌದು, ಸ್ವಲ್ಪ ಸ್ವೀಟ್ ಬೇಕಲ್ಲ. ಸಿಹಿ ಸಿಹಿ. ವಾವ್, ಏನ್ ಸ್ವೀಟ್ ಮಾಡ್ತಿದ್ದೀರಿ? ಪಾಯಸ ಮಾಡ್ಬಿಡೋಣ. ಮೈಗೆ ತುಂಬಾ ಒಳ್ಳೇದು, ತಂಪ. ಹೆಸರು ಬೇಳೆ ತಂಪು, ಗಸಗಸೆನೂ ಚೆನ್ನಾಗಿ ನಿದ್ರೆ ಬರುತ್ತೆ. ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತುಂಬಾ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಬರೀ ಗಸಗಸೆ ಪಾಯಸ, ಅದಕ್ಕೆ ಬರೀ ಪೂರ್ತಿ ನಿದ್ದೆ ಮಾಡದೆ ತಂಪಾಗಿರ್ಲಿ ಅಂತ ಹೆಸರು ಬೇಳೆ. ವಾವ್, ಇಟ್ಸ್ ವೆರಿ ಗುಡ್. ಇದು ಹೆಸರು ಬೇಳೆ ಪಾಯಸಕ್ಕೆ ಗಸಗಸೆ ಸೇರಿಸೋದು. ಓಕೆ, ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಹೇಳ್ತೀರಾ? ಹೇಳೋಣ. ಹೆಸರು ಬೇಳೆ, ಬೆಲ್ಲ, ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, ತುಪ್ಪ, ಗಸಗಸೆ ಮತ್ತೆ ಕಾಯಿ ತುರಿ. ಮೊದಲನೇದಾಗಿ ಹೆಸರು ಬೇಳೆನ ಸ್ವಲ್ಪ ಹುರ್ಕೊಳ್ಳೋಣ. ಇಷ್ಟು ಮಾಡ್ಬೇಕಾಗಿಲ್ಲ, ಸ್ವಲ್ಪ ಅರ್ಧ ಮಾಡಿದ್ರೆ, ಯಾಕಂದ್ರೆ ತುಂಬಾ ಒದಗುತ್ತೆ. ತುಂಬಾ ಏನು ಹುರಿಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಇದನ್ನ ಈಗ ಕುಕ್ಕರ್ ಅಲ್ಲಿ ಹಾಕಿ, ಸಾಕು. ಹೆಚ್ಚಿಗೆ ಏನು ಕೂಗಿಸ್ಬೇಕಾಗಿಲ್ಲ. ಒಂದು ವಿಸಿಲ್ ಕೂಗಿದ್ರೆ ಸಾಕು, ಒಂದು ಸತಿ ಕೂಗಿದ್ರೆ ಸಾಕು. ಬೇರೆ ಇನ್ನೇನಾದ್ರೂ ಈಗ ಇದು ಗಸಗಸೆನ ಮಿಕ್ಸಿ ಮಾಡ್ಕೊಂಡ್ಬಿಡು. ಇದು ಗಸಗಸೆ ಪಾಯಸ ಆಗಿರೋದ್ರಿಂದ ಸ್ವಲ್ಪ ಗಸಗಸೆ ಜೋರಾಗಿ ಬಿದ್ರೆ ಚೆನ್ನಾಗಿರುತ್ತೆ. ಅದೇ ಹೆಸರು ಬೇಳೆ ಜೊತೆಲಿ ಹಾಕೋದ್ರಿಂದ ತುಂಬಾ ಏನ್ ಹಾಕೋ, ಅಂದ್ರೆ ಗಸಗಸೆಯ ಘಮ ಇರ್ಬೇಕು. ಗೋಡಂಬಿ ಹಾಕ್ತಿದ್ದೀರಾ? ಗೋಡಂಬಿನ ಹಾಕ್ಬೇಕು. ಗೋಡಂಬಿನ ರುಬ್ಬಕ್ಕೇನೆ. ಇದೆಲ್ಲ ಏನ್ ತೊಂದ್ರೆ ಇಲ್ಲ, ಎಷ್ಟು ಹಾಕಿದ್ರು. ಇನ್ನೊಂದ್ಸಲ ಕೂಗ್ಬೇಕಾ? ಕೂಗ್ಬಿಡ್ಲಿ, ಯಾಕಂದ್ರೆ ತುಂಬಾ ಬೇಗ ಕೂಗಿದ್ಬಿಡ್ತಲ್ಲ. ವಾಸನೆ ನೋಡಿ ಎಷ್ಟು ಪರಿಮಳ ಬರ್ತಾ ಇದೆ. ಆಗಿದೆ. ಕಾಯಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಎಷ್ಟು ಹಾಕ್ಬೇಕು? ಹಾಕಿ ರುಬ್ಬಕ್ ಬೇಕಾದಷ್ಟು, ತೊಂದ್ರೆ ಇಲ್ಲ. ಸಾಕು, ನುರಿಬೇಕಲ್ಲ ಅದು. ಕೂಲ್ ಆಗ್ಲಿ, ಆಮೇಲೆ ಬೆಲ್ಲ ಮೊದ್ಲು ಹಾಕೊಂಡ್ಬಿಡೋಣ. ಸ್ಟೀಮ್ ಹೋಗಕ್ಕೆ ಸ್ವಲ್ಪ ಕಾಲ ತಗೊಳುತ್ತೆ, ಅದಕ್ಕೋಸ್ಕರ ಮತ್ತೊಂದು ನೀವು ಹಾಡನ್ನ ಹಾಡಿದ್ರೆ ಇನ್ನ ಖುಷಿ ಆಗತ್ತೆ ನಮ್ಗೆ. ಓಹೋ, ಧಾರಾಳವಾಗಿ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಕಲ್ಲಿನಂದದಿ ಬಿತ್ತು ತಿಳಿಯಾದ ಎದೆಗೊಳವ ತಾಡಿಗೊಳಿಸುವೆ ಏಕೆ ಮಧುರ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ. ಅಬ್ಬಾ, ಥ್ಯಾಂಕ್ ಯು. ಮ್ಯಾಮ್, ನಿಮ್ ವಾಯ್ಸ್ ನಿಜವಾಗ್ಲೂ ನಂಬಕ್ಕೆ ಆಗಲ್ಲ, ಏನೋ ಒಂದು ಇನ್ಸ್ಟ್ರೂಮೆಂಟ್ ತರ ಫ್ಲೋ ಆಗತ್ತೆ. ಥ್ಯಾಂಕ್ ಯು ಪಾ. ಎಷ್ಟು ಫ್ಲಾಲೆಸ್, ಅಬ್ಸಲ್ಯೂಟ್ಲಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಗ್ರೇಟ್. ಸರ್, ನೀವು ಹಾಡ್ತೀರಾ? ಅದೊಂದು ಅಪರಾಧ ನಾನು ಮಾಡಿಲ್ಲ. ಅಂದ್ರೆ ಅದು ಅಪರಾಧ? ನಾನು ಹಾಡ್ತೀನಿ, ಆದ್ರೆ ಕೇಳೋರಿಗೆ ಕಷ್ಟ. ಅದಕ್ಕೋಸ್ಕರ ನಾನು ಹಾಡೋದನ್ನ ನಿಲ್ಲಿಸ್ಬಿಟ್ಟು ಬರೀ ಕೇಳಗನೇ ಆಗಿದ್ದೇನೆ ಅಷ್ಟೇ. ನಂದು ಬೇರೆ ಫೀಲ್ಡ್, ಡ್ರಾಮಾ, ಥಿಯೇಟರ್ಗೆ ಸಂಬಂಧ. ಆದ್ರೂ ಅವ್ರಿಗೆ ಕೇಳೋ ಕಿವಿ, ಹಾಡೋ ಇದು, ಕೇಳು ಕಿವಿ ಅಂತೂ ಇದೆ. ಒಳ್ಳೆ ಸಂಗೀತ ಖಂಡಿತ ಕೇಳ್ತೀನಿ, ಒಳ್ಳೆ ಸಂಗೀತ ಅಪ್ರಿಶಿಯೇಟ್ ಮಾಡ್ತೀನಿ. ಒಳ್ಳೆ ಸಂಗೀತ ಯಾವುದು, ಕಿವಿಗೆ ಇಂಪಾಗದೆ ಇರೋದು ಯಾವುದು ಅನ್ನುವಷ್ಟು ಡಿಸ್ಕ್ರಿಮಿನೇಷನ್ ಮಾಡುವಷ್ಟು ಒಂದು ಜ್ಞಾನ ಇದೆ ಸಂಗೀತದಲ್ಲಿ ಅಷ್ಟೇ. ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲ. ಅದರ್ವೈಸ್ ಐ ಆಮ್ ನಾಟ್ ಎ ಸಿಂಗರ್. ಸೊ ನಮ್ದು ಥಿಯೇಟರ್ಗೆ ಸಂಬಂಧಪಟ್ಟಾಗೆ, ರಂಗಭೂಮಿಗೆ ಸಂಬಂಧಪಟ್ಟಾಗೆ ರಂಗಗೀತೆಗಳು ಅನ್ನೋದಕ್ಕಿಂತ ನಾನು ರಂಗಭೂಮಿನಲ್ಲಿ ಸಾಕಷ್ಟು ನಾಟಕಗಳನ್ನ ನಿರ್ದೇಶನ ಮಾಡಿದ್ದೇನೆ. ನನ್ನ ಪ್ರೊಫೆಷನ್ನೇ ಅದು. ಯೂನಿವರ್ಸಿಟಿಯಲ್ಲಿ ಪ್ರದರ್ಶನ ಕಲಾ ವಿಭಾಗದಲ್ಲಿ ನಾನು
ನಾಟಕ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು 30 ವರ್ಷದಿಂದ. ಅನೇಕ ವಿದ್ಯಾರ್ಥಿಗಳು ಇವತ್ತು ಯಾರ್ಯಾರು ಕಿರುತೆರೆಯಲ್ಲಿ ಸ್ವಲ್ಪ ಹೆಚ್ಚು ಹೆಸರುಗಳನ್ನು ಮಾಡಿದ್ದಾರೆ, ಅದರಲ್ಲಿ ಬಹುತೇಕ ಎಲ್ಲ ನನ್ನ ಶಿಷ್ಯರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಾನು ಇವ್ರ ಶಿಷ್ಯ ಹಾಗೆ. ಆಮೇಲೆ ಅದು ನ್ಯೂಸ್ ಅಲ್ಲಿದೆ, ವಿಷಯ ಅಲ್ಲಿದೆ. ಸುಮಾರು ಜನ ಮಾಡಕ್ಕೆ ಅಂತ ಹೋದಾಗ ಇವ್ರು ನಮ್ಮ ಮೇಷ್ಟ್ರು. ಹಾಗೆ ಲವ್ ಮಾಡ್ಬಿಟ್ರ? ಹಾಗೆ ಅವ್ರಿಗೂ ಸ್ಕ್ರಿಪ್ಟ್ ಕೊಡ್ತೀರಾ ಅಂತ ಪರಿಚಯ ಆಯ್ತು. ಆ ಹಾಡು ಈ ಹಾಡು ಯಾವ್ದದು? ಬೆಳಕು ಬಂದಿದೆ ಮನೆಯ ಹೊಸ್ತಿಲವರೆಗೆ, ಕಿಟಕಿ ಬಾಗಿಲ ತೆಗೆದು ಬರಮಾಡು ಒಳಗೆ. ಇದನ್ನ ಅವರ ಆಷಾಢದ ಒಂದು ದಿನ ಅನ್ನೋ ನಾಟಕಕ್ಕೆ ಬಳಸ್ಕೊಂಡ್ರು. ಆ ಹಾಡು ನಾನು ಹಾಡಿದೆ. ಸೊ ಆ ಬೆಳಕ್ ತರ ನೀವು ಅವ್ರ ಮನೆಗೆ ಹೋಗ್ಬಿಟ್ರಿ. ಬೆಳಕಾಗ್ ಬಾ ಅಂದ್ರೆ ಹೋಗ್ಬಿಟ್ಟೆ. ಬೆಳಕ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಅದಕ್ಕಿಂತ ಹಿಂದೆನೆ ಇವ ಹಾಡು ಕೇಳಿದ್ದು, ಯಾಕೆ ಕಾಡುತ್ತಿದೆ ಸುಮ್ಮನೆ ಯಾವುದು ಇರಾಗ. ಫಸ್ಟ್ ಟೈಮ್ ನಾನು ಕೇಳಿ ವಾಯ್ಸಿಗೆ ಮಾರು ಹೋಗಿದ್ದಿದ್ದ ಅಷ್ಟೇ. ಅದ್ರಲ್ಲೂ ನೋಡಿ ತನ್ನ ಬಿಟ್ಕೊಡೋದಿಲ್ಲ ನೋಡಿ, ಅದ್ರಲ್ಲೂ ತನ್ನ ಬಿಟ್ಕೊಟ್ಟಿಲ್ಲ. ಎನಿವೆ, ಹೀಗೆ ವಿಷಯಗಳು ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಷಯಗಳು ಸಿಗ್ತಾ ಇರತ್ತೆ. ಪಾಯಸ ಎಲ್ಲಿವರೆಗೂ ಮಾಡಿದ್ರೆ ನೋಡೋಣ. ಇವಾಗ ಬೆಂದಿದ್ರೆ ಪಾಯಸ ರೆಡಿ ಅಂತಲೇ ಅರ್ಥ. ಬೆಂದಿದೆ, ಈಗ ಬೆಲ್ಲ ಹಾಕ್ಬಿಡೋಣ. ಸ್ಟವ್ ಹಂಚ್ಸೋಣ. ಸ್ಟವ್ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ. ಸರ್, ನೀವಿಬ್ರು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ. ಸೊ ಆಗಿನ ಕಾಲದಲ್ಲಿ ಪ್ರೀತಿ ಅಂದ್ರೆ ಅಷ್ಟೊಂದು ಪ್ರೋತ್ಸಾಹ ಇತ್ತಾ? ಆಕ್ಚುಲಿ ಇಲ್ಲಿ ತೊಂದ್ರೆ ಬರಕ್ ಏನು ಇಲ್ಲ. ಯಾಕಂದ್ರೆ ನಾವಿಬ್ರು ಒಂದೇ, ಈಗ ಬೇರೆ ಕಾಸ್ಟ್ ಆತರ ಇದ್ರೆ ಮನೆಯಲ್ಲಿ ವಿರೋಧ ಇರ್ತಿತ್ತು. ಏನಿಲ್ಲ, ನಾವಿಬ್ರು ಒಂದೇ ಇದಕ್ಕೆ ಸೇರಿದ್ವಿ. ಆಮೇಲೆ ಮನೆಯಲ್ಲಿ ನಮ್ಮ ಮನೇಲೂ ತುಂಬಾ ಒಂಥರ ವಿಶಾಲ ಮನೋಭಾವ ಅವ್ರದ್ದು. ನಮ್ ತಾಯಿ ವಿಶೇಷವಾಗಿ, ನಮ್ ತಂದೆನೂ ಅಷ್ಟೇ ತುಂಬಾ ಒಳ್ಳೆಯವರು ಅವರು. ಅವರಿಬ್ರ ಎನ್ಕರೇಜ್ಮೆಂಟ್. ಆಮೇಲೆ ಅವ್ರ ಎದುರಿಗೆ ಹೇಳ್ಬಾರ್ದು, ಇವ್ರು ತುಂಬಾ ಇಂಪ್ರೆಸ್ ಮಾಡ್ಬಿಟ್ರು. ಸರ್, ಅಷ್ಟೊಂದು ಇಂಪ್ರೆಸ್ ಮಾಡ್ಬಿಟ್ಟಿದ್ರಾ ನೀವು? ಗೊತ್ತಿಲ್ಲ, ಪ್ರಯತ್ನ ಪೂರ್ವಕವಾಗಲ್ಲ, ತಾನಾಗೆ ಆಗಿದೆ. ಹೌದಾ? ನಂದು ನಾನು ಯಾರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಅದಕ್ಕೆ ಅಂತ ಹೇಳಿ ನಾ ಏನು ಕೆಲಸ ಮಾಡೋದಿಲ್ಲ. ಮೈ ನೇಚರ್ ಒಂಥರ ಸಾಫ್ಟ್ ಆಗಿ, ಸೋಬರ್ ಆಗಿ, ಡಿಗ್ನಿಫೈಡ್ ಲುಕ್ಸ್, ಅಪಿಯರೆನ್ಸ್, ರೆಸ್ಪೆಕ್ಟ್ಫುಲ್ ಆಗಿರುತ್ತೆ. ಶೋ ಆಫ್ ಇರೋದಿಲ್ಲ. ಶೋ ಆಫ್ ಐ ಡೋಂಟ್ ಲೈಕ್. ನಾನು ಶೋ ಆಫ್ ಮಾಡೋದಿಲ್ಲ, ಬೇರೆಯವ್ರು ಶೋ ಆಫ್ ಮಾಡೋದನ್ನು ಐ ಡೋಂಟ್ ಲೈಕ್ ಇಟ್. ಫೇವರೇಟ್ ತಳಿಯ ನಾನು. ಓಕೆ, ಹಾಗಿದ್ರೆ ಇದನ್ನ ಹಾಕೋಣ. ಈಗ ಹಾಕೋಣ. ಜೀವನ ಅಂದ್ರೆ ಕೊಡೋದು ತಗೊಳ್ಳೋದು. ನೀವ್ ಎಷ್ಟು ಕೊಡ್ತಿರೋ ಅದಕ್ಕೆ ಇಮ್ಮಡಿಯಾಗಿ ನಿಮಗ್ ವಾಪಸ್ ಸಿಗುತ್ತೆ. ನೀವು ಒಳ್ಳೇದನ್ನ ಕೊಟ್ರೆ ಒಳ್ಳೇದೇ ಸಿಗುತ್ತೆ. ಹಾಗೆ ನಾವು ಕೊಡ್ಬೇಕು. ನಮ್ಗೇನಾದ್ರು ಪಡ್ಕೋಬೇಕು ಅಂತ ನಾವು ಮೊದಲು ಕೊಡ್ಬೇಕು. ಜೀವನದಲ್ಲಿ ಅದು ತುಂಬಾ ಮುಖ್ಯ. ಆಗ್ಬಿಟ್ರೆ ಪ್ಯಾರಲಲ್ ಲೈನ್ಸ್ ವಿಲ್ ನೆವರ್ ಮೀಟ್ ಅಂತ ಹೇಳಿ. ಹೌದು, ಗಂಡ ಹೆಂಡತಿ ಇಬ್ರು ಪ್ಯಾರಲಲ್ ಲೈನ್ಸ್ ಆಗ್ಬಿಟ್ರೆ ಎಲ್ಲೂ ಮೀಟ್ ಆಗೋದೇ ಇಲ್ಲ ಅವ್ರು. ಎಲ್ಲೋ ಒಂದ್ ಕಡೆ ಒಂದು ಕರು ಸಿಕ್ಕಿದಾಗ ಮಾತ್ರ ಒಂದ್ ಕಡೆ ಸೇರ್ಕೊಂಡು ಒಂದು ಒಳ್ಳೆಯ ಯೋಚನೆ, ಒಳ್ಳೆಯ ಚಿಂತನೆ, ಒಂದು ಒಳ್ಳೆಯ ಸಂಸಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಗಂಡ ಹೆಂಡತಿ ಅನ್ನೋದು ಪ್ಯಾರಲಲ್ ಲೈನ್ಸ್ ಆಗಬಾರ್ದು. ಸೊ ಎಲ್ಲೋ ಒಂದು ಕಡೆಗೆ ಅದು ಮರ್ಜ್ ಆಗೋ ಒಂದು ಕನೆಕ್ಟ್ ಆಗಿರ್ಬೇಕು. ಸೊ ಆತರ ಆದಾಗ ಮಾತ್ರ ಒಂದು ಒಳ್ಳೆಯ ಸಂಸಾರ ನಡೆಸಿದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹೌದು, ಖಂಡಿತ. ಈಗ ಪಾಯಸ ರೆಡಿ ಆಗಿದೆ. ಓಕೆ, ಸ್ವೀಟ್ ಮಾತಾಡ್ತಾ ಏನೋ ಸಂಸಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿತಾ ಪಾಯಸ ರೆಡಿ ಆಗಿದೆ. ಪಾಯಸ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಅನ್ಸುತ್ತೆ, ಯಾಕಂದ್ರೆ ಒಳ್ಳೆ ಯೋಚನೆಗಳನ್ನ ಮಾಡಿರೋದ್ರಿಂದ. ಸೊ ಇಟ್ಸ್ ಆಲ್ಮೋಸ್ಟ್ ರೆಡಿ. ಪಾಯಸ ಸಿದ್ಧವಾಗಿದೆ. ಘಮ್ ಘಮ ಅಂತ ವಾಸನೆ ಇನ್ನೂ ಬರ್ತಿದೆ. ನಾವಿಬ್ರು ಸೇರಿ ನಮ್ ಹೇಮಂತ್ ಕುಡಿಸ್ಬಿಡೋಣ ಇದು. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಪ್ರೀತಿ ತುಂಬಿದೆ, ವಿಶ್ವಾಸ ಇದೆ. ನಿಮ್ಮಿಬ್ರು ಸಂಸಾರ ಎಷ್ಟು ಸ್ವೀಟ್ ಆಗಿದೆ, ಎಷ್ಟು ಅನ್ಯೂನ್ಯತೆ ಇದೆ, ಎದ್ದು ಕಾಣ್ತಾ ಇದೆ ಪಾಯಸದ ಜೊತೆಗೆ. ನಮ್ದು ಹಾರೈಕೆನೂ ಇದೆ. ನಿಮ್ಮ ಜೀವನಾನು ಈ ಪಾಯಸದಷ್ಟೇ ಮಧುರವಾಗಿ, ಸಿಹಿಯಾಗಿ, ಯಾವಾಗ್ಲೂ ನಗ್ನಗ್ತಾ ಇರೋ ಹಾಗೆ ನಮ್ಮ ಹಾರೈಕೆ ನಿಮ್ಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಬ್ಲೆಸ್ಸಿಂಗ್ಸ್ ನಂಗೆ ತುಂಬಾ ಬೇಕು. ಹಾಗೆ ಫ್ರೆಂಡ್ಸ್, ಬಿಸಿ ಆಗಿರೋ ಬ್ಲೆಸ್ಸಿಂಗ್ಸ್ ಇರೋ ಪಾಯಸ ರೆಡಿ ಆಗಿದೆ. ಹೆಸರು ಬೇಳೆ ಗಸಗಸೆ ಪಾಯಸ. ಬೇಕಾಗುವ ಸಾಮಗ್ರಿಗಳು: ಹೆಸರು ಬೇಳೆ, ಬೆಲ್ಲ, ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, ತುಪ್ಪ, ಗಸಗಸೆ ಮತ್ತು ಕಾಯಿ ತುರಿ.
ಮಾಡುವ ವಿಧಾನ: ಕುಕ್ಕರ್ಗೆ ನೀರು, ಹುರಿದ ಹೆಸರುಬೇಳೆ ಹಾಕಿ ಬೇಯಲಿಡಿ. ಮಿಕ್ಸಿ ಜಾರ್ಗೆ ಹುರಿದ ಗಸಗಸೆ, ಬಾದಾಮಿ, ಗೋಡಂಬಿ, ಏಲಕ್ಕಿ ಪುಡಿ, ಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬೇಯುತ್ತಿರುವ ಹೆಸರುಬೇಳೆಗೆ ಬೆಲ್ಲ ಮತ್ತು ರುಬ್ಬಿಕೊಂಡ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಹೆಸರುಬೇಳೆ ಗಸಗಸೆ ಪಾಯಸ ಸವಿಯಲು ಸಿದ್ಧ.